ನೀವು ಹೊಣೆ ಅಂತ ನೀವು ಹೇಗೆ ಒಪ್ಕೊಂಡ್ರೋ ಹಾಗೆ ಆಯಾ ಜಿಲ್ಲೆಗಳ ಸಚಿವರುಗಳು ಕೂಡ ತಾವು ಹೊಣೆ ಅಂತ ಒಪ್ಕೋಬೇಕು ಅಂತ ತಮಗನ್ಸುತ್ತಾ? ತಾವು ಒಪ್ಕೊಂಡಿದ್ರಿ, ಮ್ಯಾಗ್ನಾನಿಮಸ್ ಆಗಿ ನೀವು ಹೇಳಿದಿರಿ ನಾನು ಹೊಣೆ ಅಂತ ಹೇಳಿ. ಅವರು ಹಾಗೆ ಒಪ್ಕೋಬೇಕಾ ಬೇಡ? ನಾನು ಬೇರೆಯವ್ರ ಮೇಲೆ ನನ್ನ ಹೇರ್ಲಿಕ್ಕೆ ನಾನು ತಯಾರಿಲ್ಲ. ನನ್ನ ವಿಚಾರಧಾರೆಗಳು ನನ್ನ ಇದೇ ಬೇರೆ. ನಾನು ಐ ಡೋಂಟ್ ವಾಂಟ್ ಟು ಬೇರೆಯವ್ರ ಮೇಲೆ ಹೇರ್ಲಿಕ್ಕೆ ತಯಾರಿಲ್ಲ. ನಮ್ಮದು ಇಟ್ ಈಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಎಸ್, ವಿ ಆಲ್ ಹ್ಯಾವ್ ಫೇಲ್ಡ್. ಈಗ ನಮ್ಮಲ್ಲಿ ಏನು ಈ ಒಂದು ಸಂದರ್ಭದಲ್ಲಿ ಇಷ್ಟು ಅಲೆ ಇತ್ತು, ಆದರೂ ಕೂಡ ನಾವು ಮುಂಜಾಗ್ರತೆಯಾಗಿ ನಾವು ಚಾಣಕ್ಯ ಆಗಬೇಕಾಗಿತ್ತು. ಕೆಲವು ಸಂದರ್ಭ ಆಗಲಿಲ್ಲ, ನಮ್ಗೆ ಗೊತ್ತಾಗಲಿಲ್ಲ ಈ ರೀತಿ ಒಂದು ಗಾಳಿ ಇದೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಬಟ್ ದಿ ಎಫರ್ಟ್ಸ್ ಇದ್ದಲ್ಲ, ನಮ್ಮ ಸರ್ಕಾರ ಮಾಡಿದಂಥ ಎಫರ್ಟು, ನಮ್ಮ ಪಕ್ಷ ಮಾಡಿದಂಥ ಎಫರ್ಟು, ನಮ್ಮ ನಾಯಕರು. ಐ ಆಮ್ ಟೆಲಿಂಗ್ ಯು, ದಿ ಚೀಫ್ ಮಿನಿಸ್ಟರ್ ನಾನು 35 ವರ್ಷದಿಂದ ಪಾಲಿಟಿಕ್ಸಲ್ಲಿ ಇದ್ದೀನಿ, ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇದ್ದೀನಿ. 6 ಸತಿ ಅಸೆಂಬ್ಲಿ ಬಂದಿದ್ದೀನಿ, ಎಷ್ಟೋ ಎಲೆಕ್ಷನ್ಸ್ ನಾನು ಮಾಡಿದ್ದೀನಿ. ಈ ರೀತಿ ಒಬ್ಬ ಚೀಫ್ ಮಿನಿಸ್ಟ್ರು ತಿರುಗಿದಷ್ಟು, ಪ್ರಚಾರ ಮಾಡಿದಷ್ಟು, ಕ್ಯಾಂಪೇನಿಂಗ್ ಮಾಡಿದಷ್ಟು ಐ ಹ್ಯಾವ್ ನಾಟ್ ಸೀನ್ ಎನಿ ಅದರ್. ಯಾಕೆ ಅಂದರೆ ಈ ಎಲೆಕ್ಷನ್ನು ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ಮೇಕರ್ ಬ್ರೇಕ್ ಆಗಿತ್ತು ಇಲ್ವೋ, ಸಿದ್ದರಾಮಯ್ಯನವ್ರಿಗೆ ದಿಸ್ ವಾಸ್ ಎ ಮೇಕರ್ ಬ್ರೇಕ್ ಎಲೆಕ್ಷನ್. ಅವರ ಅಳಿವು ಉಳಿವಿನ ಪ್ರಶ್ನೆ, ರೆಸ್ಪಾನ್ಸಿಬಿಲಿಟಿ, ಅವರ ವೈಯಕ್ತಿಕ ಅಳಿವು ಉಳಿವಿನ ಪ್ರಶ್ನೆ, ಪಕ್ಷದಲ್ಲ ಆ ಪ್ರಶ್ನೆ. ವೈಯಕ್ತಿಕ ಅಂತಲ್ಲ, ಪಕ್ಷಕ್ಕೋಸ್ಕರ ಎಸ್ ಡನ್ ಇಸ್ ಬೆಸ್ಟ್. ಓಕೆ, ಈಗ ಬಂದಿರೋ ರಿಸಲ್ಟ್ ಹಾಗಾದರೆ ವಿ ಆರ್ ಟಾಕಿಂಗ್ ಅಬೌಟ್ ಸಿದ್ದರಾಮಯ್ಯ. ಹಾಗಾಗಿ ಕೇಳ್ತೀನಿ, ಈಗ ಏನು ರಿಸಲ್ಟ್ ಬಂದಿದೆ? 20% ಆಫ್ ದಿ ನ್ಯಾಷನಲ್ ಟ್ಯಾಲಿ ಕರ್ನಾಟಕದಿಂದ ಹೋಗಿದೆ. ಇದು 2 ಥರ ಅನಾಲಿಸಿಸ್ ಇದೆ. ಒಂದು ಅನಾಲಿಸಿಸ್ ಪ್ರಕಾರ ಸಿದ್ದರಾಮಯ್ಯನವರು ಮೊದಲಿಗಿಂತ ಸ್ಟ್ರಾಂಗ್ ಆಗಿದ್ದಾರೆ ಈಗ, ಯಾಕೆಂದರೆ ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ. ಇನ್ನೊಂದು ಅನಾಲಿಸಿಸ್ ಪ್ರಕಾರ ಕೊಟ್ಟಿದ್ದ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಮಾತಿತ್ತು. ಟಾರ್ಗೆಟ್ ಇದೆಯಲ್ಲ ಬಿಡಿ, ಅಟ್ಲೀಸ್ಟ್ ಎಕ್ಸ್ಪೆಕ್ಟೇಷನ್ 17-18 ಸೀಟ್ ಅಂಥೇಳಿ, ಅದರ 50% ಅಷ್ಟೇ ಗೆಲ್ಲಲಿಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಅವರು ವೀಕ್ ಆಗಿದ್ದಾರೆ ಅಂತ ನೀವು ಹೇಳಿ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಈ ರಿಸಲ್ಟಿನಿಂದಾಗಿ ಸ್ಟ್ರಾಂಗ್ ಆಗಿದ್ದಾರಾ, ವೀಕ್ ಆಗಿದ್ದಾರೆ? ನೋಡಿ, ನಾನಾಗಿರ್ಬೋದು, ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರ, ನಮ್ಮ ಎಲ್ಲ ಮಂತ್ರಿಗಳು, ಅವರ ಲೀಡರ್ಶಿಪ್ಪಲ್ಲಿ ನಮ್ಮ ಸರ್ಕಾರ, ವಿ ಆರ್ ವೆರಿ ಕಾನ್ಫಿಡೆಂಟ್ ದಟ್ 16 ಸೀಟ್ ಬಂದೇ ಬರ್ತೀವಿ. ಬಂದಿಲ್ಲ, ಬಂದಿಲ್ಲದೆ ಇರೋದ್ರಿಂದ ಸೀಟು ಕಡಿಮೆ ಆಗಿದೆ. ಆದರೆ ಇಡೀ ರಾಷ್ಟ್ರದಲ್ಲಿ ನೋಡಿರುವಂಥ ವಿಚಾರ, ಇಡೀ ರಾಷ್ಟ್ರದಲ್ಲಿ ನಡೆದಂಥ ವಿಚಾರ, ಅನೇಕ ರಾಜ್ಯಗಳಲ್ಲಿ ನಡೆದಂಥ ವಿಚಾರ ನೋಡಿದ್ರೆ, ನಾವು ಇಂಥ ಗಾಳಿಲೂ ಕೂಡ ಎದ್ದು ನಿಂತ್ಕೊಂಡಿದ್ದೀವಲ್ಲ, ತಡೆದಿದ್ದೀವಲ್ಲ, ನಮ್ಮ ಡ್ಯೂಟಿನ ನಾವೇನಾರು ನಮ್ಮ ಡ್ಯೂಟಿ ಏನಾರು ನಮ್ಮ ಲೀಡರ್ಸು, ನಮ್ಮ ಮಿನಿಸ್ಟರ್ಸ್ ಆಗಲಿ, ಮಂಗಳೂರು ಇರ್ಬೋದು, ಐ ಆಮ್ ಟೆಲಿಂಗ್ ಯು, ದಿ ವೇ ದೇ ಫಾಟ್ ದಿ ಎಲೆಕ್ಷನ್ ಯುನೈಟೆಡ್ಲಿ, ಬಿಜಾಪುರ ಇರ್ಬೋದು, ಬೆಳಗಾವಿ ಇರ್ಬೋದು, ಎಲ್ಲ ಲೀಡರ್ಸು ಎಲ್ಲ ಒಗ್ಗಟ್ಟಿನಿಂದ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಎಫರ್ಟ್ ಹಾಕಿದಿರಿ ಅನ್ನೋದು ಕೂಡ ರಿಜಿಸ್ಟರ್ ಆಗಿ ಗೆದ್ದಿರೋದ್ರಿಂದ ಸಿದ್ದರಾಮಯ್ಯನವರು ಮೊದಲಿಗಿಂತ ಸ್ಟ್ರಾಂಗ್ ಆಗಿದ್ದಾರೆ. ಡೆಫಿನೆಟ್ಲಿ ಸ್ಟ್ರಾಂಗ್, ಮೊದಲಿಗಿಂತ ಸ್ಟ್ರಾಂಗ್ ಆಗಿದ್ದಾರೆ. ಯಾವ ನೋಡಿ, ನಮ್ಮ ಪಾರ್ಟಿಲಿ ಹೇಳ್ತೀನಿ ಕೇಳಿ, ಈಸ್ ಎ ಬಿಗ್ ಅಸೆಟ್ ಟು ದಿ ಪಾರ್ಟಿ. ಸೊ ಈಸ್ ಎ ಲೀಡರ್ ವಿತ್ ಲಾಟ್ ಆಫ್ ಕಮಿಟ್ಮೆಂಟ್. ಸೊ ಇಂಥ ಲೀಡರ್ ಖಂಡಿತ ಯಾಕೆ ನಮ್ಮ ಪಕ್ಷ ಒಂದು ವೀಕ್ ಮಾಡ್ತದೆ, ಯಾವತ್ತೂ ನಮ್ಮ ಪಾರ್ಟಿ. ಹಾಗಾದ್ರೆ ಈ ಎಲೆಕ್ಷನ್ಗೆ ಮುಂಚೆ ಒಂದಿಷ್ಟು ಸ್ಪೆಕ್ಯುಲೇಷನ್ಗಳಿದ್ವು. ಈ ಎಲೆಕ್ಷನ್ನ ನಂತರ ಒಂದು ವೇಳೆ ಸರಿಯಾದ ರಿಸಲ್ಟ್ ಬರದೇ ಹೋದರೆ ಸಿದ್ದರಾಮಯ್ಯನವರ ಕೈ ದುರ್ಬಲ ಆಗುತ್ತೆ. ಸೊ ಹಸ್ತಕ್ಷೇಪಗಳು ಜಾಸ್ತಿ ಆಗ್ಬೋದು, ಯಾರೋ DCM ಆಗ್ಬೋದು, ಮತ್ತೊಬ್ಬರಾಗ್ಬೋದು, ಕುರ್ಚಿಯಲ್ಲಾಡ್ಬೋದು ಅಂತೆಲ್ಲ ಇತ್ತು. ಅದೆಲ್ಲ ಸುಳ್ಳು. ಈಗ ಅದೆಲ್ಲ ಸುಳ್ಳು. ಮೊದಲು ಸ್ಪೆಕ್ಯುಲೇಷನ್ ಸುಳ್ಳು, ಈಗೂ ಸುಳ್ಳು, ಮುಂದಕ್ಕೆ ಸುಳ್ಳು. ಅವರ ಲೀಡರ್ಶಿಪ್ಪಲ್ಲಿ ಈ ರಾಜ್ಯ ಅಧಿಕಾರಕ್ಕೆ ಬಂದಿದೆ. ನೀವು ಇಟ್ ವಿಲ್ ಕಂಟಿನ್ಯೂ, ಯು ವಿಲ್ ಕಂಪ್ಲೀಟ್ ಇಸ್ ಟರ್ಮ್. ಓಕೆ, ನೀವು ಯಾವುದೋ ಒಂದು ಸಭೆಯಲ್ಲಿ ಆಡಿದ ಒಂದು ಮಾತನ್ನು ನಾನು ಪ್ರಸ್ತಾಪ ಮಾಡಬೇಕು ಅನಿಸುತ್ತೆ. ಒಂದು ಸಲ DK ಶಿವಕುಮಾರ್ ಅವರು ಒಂದು ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು. ಆ ಮಾತನ್ನು ನೋಡ್ಕೊಂಡು ಬರೋಣ. ಅದ್ರ ಬಗ್ಗೆ ನಾನು ಶಿವಕುಮಾರ್ ಜೊತೆ ಮತ್ತೆ ಮಾತಾಡ್ತೀನಿ. ನಿಮ್ಮ ಸನ್ಮಾನ ಎಲ್ಲ ಒಂದು ಕಡೆ ಇರಲಿ. ಮುಂದಕ್ಕೆ ಅವಕಾಶ ಸಿಗದಂಥ ಸಂದರ್ಭದಲ್ಲಿ, ಯಾವುದಾದ್ರು ನನ್ನ ನಾಯಕತ್ವದಲ್ಲಿ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಜಾತಿ ಪಕ್ಷ ಭೇದ ಎಲ್ಲ ಮರೆತು ಈ DK ಶಿವಕುಮಾರ್ ಜೊತೆ ಇದ್ದೇನೆ ಅನ್ನೋ ಒಂದು ಕೂಗನ್ನು ನೀವು ಕೂಗಿ ಸಾಕು. ಆಗ ನನಗೆ ಇನ್ನೂ ಒಂದು ಅವಕಾಶ ಸಿಗ್ತದೆ. ಆಗ ನಮ್ಮ ಕೈ, ನನ್ನ ಪೆನ್ನು ಪೇಪರ್ ಹೆಂಗೆ ಕೆಲಸ ಮಾಡ್ತವೆ ಅಂತ ಆಗ ನೋಡಿ. ಇಷ್ಟು ಮಾತ್ರ ಈ ಸಂದರ್ಭ ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ. ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದೀರಲ್ಲ, ಇನ್ನು ಉಳಿದಿದ್ದು ನಾನು ಒಬ್ಬನೇ ತಾನೇ ಸೀನಿಯಾರಿಟಿ ಇರೋದು. ಸೊ ಹಂಗೆ ನನಗೂ ಒಂದು ಚಾನ್ಸ್ ಕೊಡಿ. ಈಗ ಸದ್ಯಕ್ಕೇನು ಯಾವುದೋ ಟ್ರಬಲ್ ಹೋಗೋದಿಲ್ಲ. ನಾನು ಯಾರಿಗೂ ಬೆಂಚ್ ಹಾಕೋ ಕೆಲಸಕ್ಕೆ ನಾನು ಹೋಗೋದಿಲ್ಲ, ಯಾವ ಆ್ಯಕ್ಟಿವಿಟೀಸ್ಗೂ ನಾನು ಹೋಗೋದಿಲ್ಲ. ಮಾತು ಕೊಟ್ಬಿಟ್ಟಿದ್ದೀನಿ, ಮುಖ್ಯಮಂತ್ರಿ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಇರ್ತೀನಿ. ತಾನೇ ಅವಕಾಶ ಬಂದಾಗ ಜನ ನಿಮ್ಮ ಜೊತೆ ಇರಬೇಕು ಅಂತ ಒಕ್ಕಲಿಗರ ಸಮಾವೇಶದಲ್ಲಿ ಹೇಳಿದ್ದು.
ಅವಕಾಶವನ್ನು ತಾವು ಸೃಷ್ಟಿ ಮಾಡ್ಕೊಳ್ತಾ ಇಲ್ಲ, ಬಟ್ ಬಂದರೆ ಯು ಆರ್ ರೆಡಿ ಈವನ್ ಇನ್ ದಿಸ್ ಈ ಸಿಚುವೇಶನ್ ಏನಾದ್ರು ಎಮರ್ಜ್ ಆದರೆ ಶಿವಕುಮಾರ್ ಇಸ್ ರೆಡಿ. ನೋಡಿ ನಾನು ನೋಡಿ ಈಗ ನನ್ನ ಮಂತ್ರಿ ಮಾಡಿದ್ದಾರೆ, ನನಗಲ್ಲಿ ಅದಕ್ಕೆ ಅದನ್ನ ಹೋರಾಟ ಮಾಡಿ ನಿಮ್ಮ ತಮ್ಮನ್ನ ಗೆಲ್ಲಿಸಿ ಮಂತ್ರಿ ಆದರೆ. ಫಸ್ಟ್ ಬೇಸಿಕಲಿ ನಾನೊಬ್ಬ ಕಾಂಗ್ರೆಸ್ ಮ್ಯಾನ್. ಸೊ ನನಗೆ ಯಾವ ಕೋಟಾ ಮೇಲೆ ಮಾಡಿದ್ದಾರೆ? ಯಾವ ಕೋಟ ಒಂದು ಆಯ್ತು, ಇವನೊಬ್ಬ ಒಕ್ಕಲಿಗ ಸಮಾಜ ರೆಪ್ರೆಸೆಂಟ್ ಮಾಡ್ತಾನೆ. ನಮ್ಮ ಸಮಾಜ ನನಗೆ ಕರೆತಿದ್ರು. ಹಿಂದೆ ನಮ್ಮ ಸಮಾಜದ ಅನೇಕ ನಾಯಕರುಗಳಿಗೆ ಇದೇ ಒಕ್ಕಲರ ಸಂಘ ಇದೆಲ್ಲ ಈಗ ಹಿಂದೆ ದೇವೇಗೌಡರಿಗೆ ಇಡೀ ನಿಂತ್ಕೊಂಡು ಸೊ ಎಲ್ರಿಗೂ ಚಾನ್ಸ್ ಕೊಟ್ಟರೆ, ಈಗ ನಾನೊಬ್ಬ ಇದ್ದೀನಿ ಚಾನ್ಸ್ ಕೊಡಿ ಅಂತ ಕೃಷ್ಣ ಸಾಹೇಬ್ರಿಗೆ ಅವ್ರು ನಿಂತ್ಕೊಂಡಾಗ ಎನ್ಮಾಸ್ ಕೊಟ್ಟಿದ್ದಾರೆ. ಇವ್ರಿಗೆ ಕುಮಾರಸ್ವಾಮಿಗೆ ಒಂದು ಅವಕಾಶ ಸಿಕ್ಕಿದೆ. ಸೊ ಅವ್ರು ನಾನು ಹೇಳಿದೆ, ನೋಡ್ರೆ ನೀವೆಲ್ಲ ಆಯಿತು, ಎಲ್ಲರಿಗೂ ಕೊಟ್ಟದ್ದಾಯ್ತು, ಇನ್ನೆಲ್ಲ ಯಾಕೆ ಸುಮ್ಮನೆ ಅಲ್ಲೇ ಕಾಯ್ಕೊಂಡು ಕೂತಿದ್ದೀರಿ ನೀವು, ಇದೇನು ಪರ್ಮನೆಂಟಾಗಿ ಇರೋಕ್ಕೆ ಹೋಗ್ಬೇಡ್ರಪ್ಪ, ನನಗೂ ಪಬ್ಲಿಕ್ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ನಮಗೂ ಏನಾದ್ರು ನನ್ನ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ನಡೆದರೆ, ಇಫ್ ದ ರೆಸ್ಪಾನ್ಸಿಬಿಲಿಟಿ ದ ಕಾಂಗ್ರೆಸ್ ಪಾರ್ಟಿ ರೆಸ್ಟೋರ್ಸ್ ಕಾನ್ಫಿಡೆನ್ಸ್ ಆನ್ ಮೀ ಆ್ಯಂಡ್ ಇನ್ ಮೈ ಲೀಡರ್ಶಿಪ್ ಯಾವ್ದಾದ್ರು ಎಲೆಕ್ಷನ್ಸ್ ಬಂತು ಅಂದರೆ ಸ್ಟೇ ಮೈ ಲಾಂಗ್ ವೇ ಟು ಗೋ. ನನಗೆ ಮೊನ್ನೆ 52 ವರ್ಷ ಮುಗಿದು 53ಗೆ ಈಗ ಕಾಲಿಟ್ಟಿದ್ದೀನಿ. ಆ ಥರದ್ದು ಏನಾದ್ರು ಸಾಧ್ಯತೆ ಇನ್ನು 20 ವರ್ಷ ಸಮೀಪದಲ್ಲಿ ಇನ್ನು 20 ವರ್ಷ ಇದೆಯಾ ನನಗೆ ಟೈಮು? 20 ವರ್ಷದಲ್ಲಿ ನಾನು ಅಯ್ಯೋ ಪೊಲಿಟಿಷಿಯನ್ಸ್ ರಿಟೈರ್ ಆಗೋದಿಲ್ಲ, ನೀವೇನು 20 ವರ್ಷ ಹೇಳ್ತಾ ಇದ್ದೀರಿ. ದೇವೇಗೌಡರು 84 ವರ್ಷ. ಯಾವ್ದಾದ್ರು ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ನೀವು ನನ್ನ ಜೊತೆ ಇರಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಆ ಥರದ ಒಂದು ಸನ್ನಿವೇಶ ಬರೋ ಸದ್ಯಕ್ಕೆ ಬರುವುದಿಲ್ಲ, ಸದ್ಯಕ್ಕೆ ಬರೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಏನಾದರೂ ಟೈಮ್ ಫ್ರೇಮ್ ಏನಾರು ಇರ್ಬೋದಾ? 6 ತಿಂಗಳು, 1 ವರ್ಷ, 5 years, next 4 years, 5 years, nothing will happen. Next 5 years, nothing will happen? Nothing, 5 years, nothing. To ಸಿದ್ದರಾಮಯ್ಯ? ಬಿಕಾಸ್ ಈ ಒಂದು ಮ್ಯಾಸಿವ್ ಮ್ಯಾಂಡೇಟ್ನಲ್ಲಿ ಅವರು ಸರ್ಕಾರ ರಚನೆ ಮಾಡಿದ್ದಾರೆ, ಅವ್ರದ್ದೇ ಆದಂಥ ಒಂದು ಕಮಿಟ್ಮೆಂಟ್ ಇದೆ, ಅವ್ರ ಲೀಡರ್ಶಿಪ್ಪಲ್ಲಿ ನಾವು ಹೋಗ್ತಾ ಇದ್ದೀವಿ. ಆ ಸಂದರ್ಭ ಈಗ ಉದ್ಭವ ಆಗೋದಿಲ್ಲ. ನನ್ನಂತೂ ನಾನು ಕೂಡ ನಾನು ಹೇಳಿದ್ನಲ್ಲ ಅಲ್ಲಿ, ನಾನು ಐ ವಿಲ್ ಸ್ಟ್ಯಾಂಡ್ ಬೈ ಹಿಮ್ ಅಂತ. ನಾನು ವಚನ ಭ್ರಷ್ಟನಾಗಲಿಕ್ಕೆ ನೀವು ಹೇಳಿದ್ರಿ ಬಹಳ ಸ್ಪಷ್ಟವಾಗಿ, ಯು ಪ್ಲೇಡ್ ಇಟ್ ಸೇಫ್. ನಾಟ್ ಸೇಫ್. ನಾನು ವಚನ ಭ್ರಷ್ಟನಾಗಲಿಕ್ಕೆ, ಯಾಕೆಂದ್ರೆ ನಮ್ಮ ಈ ಗೌಡ್ರುಗಳಿಗೆ ವಚನ ಭ್ರಷ್ಟತೆ ಬಗ್ಗೆ ದೊಡ್ಡ ಇದನ್ನು ತೊಗೊಂಡಿದ್ದೀವಿ ನಾವು, ಬಿರುದು ತೊಗೊಂಡಿದ್ದೀವಿ ನಾವು. ನಾನು ಅದನ್ನು ಮಾಡ್ಲಿಕ್ಕೆ ನಾನು ತಯಾರಿಲ್ಲ. I will stand by him. You stand by ಸಿದ್ದರಾಮಯ್ಯ. Yes, 100%. Come what may, I will stand by him. ನಾಳೆ ಪರಮೇಶ್ವರ್ ಅವರು ಏನಾದ್ರು DCM ಆಗಿ ಒಳಗಡೆ ಬರಬೇಕು ಅನ್ನೋ ಪರಿಸ್ಥಿತಿ ಯಾರ ನೋಡಿ, ಈಕ್ವೇಷನ್ಗಳು ಬದಲಾಗಲ್ಲ ಅಂತೀರಾ? ಐ ಆಮ್ ಟೆಲಿಂಗ್ ಯು, ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಇಟ್ಸ್ ಓನ್ ಸ್ಟ್ರಾಟಜಿ. ಕಾಂಗ್ರೆಸ್ ಪಾರ್ಟಿ ನೋಸ್ ಒಬ್ಬ ಲೀಡರ್ನ ಯಾರನ್ನೂ ವೀಕ್ ಮಾಡಲಿಕ್ಕೆ ಬಿಡುವುದಿಲ್ಲ ಕಾಂಗ್ರೆಸ್ ಪಕ್ಷ. ಬಟ್ ಅದೇ ಕಾಂಗ್ರೆಸ್ ಪಕ್ಷಕ್ಕಿರುವಂಥ ಅತಿ ದೊಡ್ಡ ಆರೋಪನೇ ನಾಯಕರುಗಳನ್ನ ಬೆಳೆಸ್ತಾ ಇಲ್ಲ, ಹಾಗಾಗಿ ಇವತ್ತು ಈ ಪರಿಸ್ಥಿತಿ. ನೋ ಸ್ಟ್ರಾಂಗ್ ರೀಜನಲ್ ಲೀಡರ್ಸ್ ಇನ್ ದ ಪಾರ್ಟಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ದೆಹಲಿಯಲ್ಲಿ ಸೇರ್ಕೊಂಡಿರುವಂತಹ ಆ ಆಪ್ತ ವಲಯದ ಹೈಕಮಾಂಡ್ ಅಂತ ಏನು ಹೇಳ್ತೀವಿ, ಅವ್ರುಗಳು ಬಿಟ್ಟರೆ ಬೇರೆಯವರಿಗೆ ಮಾತಾ ಇಲ್ಲ ಅಲ್ಲಿ. ಇಲ್ಲ, ಅದು ನೋಡಿ, ಅದು ತಪ್ಪದು. ಯಾವ ಸ್ಟೇಟಲ್ಲಿ ಯಾವ ಲೀಡರ್ಶಿಪ್ ಇದೆ, ಆ ಲೀಡರ್ಶಿಪ್ಗೆ ಏನೇನು ಕೊಡಬೇಕು ಅಂತ ಒಂದು ಪ್ಯಾರಾಮೀಟರ್ ಫಿಕ್ಸ್ ಮಾಡಿದ್ದಾರೆ. ಆ ಪ್ಯಾರಾಮೀಟರ್ ಮೇಲೆ ನಮ್ಮ ಪಾರ್ಟಿ ಹೋಗ್ತದೆ.